ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕೇಸ್ನ ತಿಳ್ಕೊಳ್ಬೇಕಂತಂದರೆ ಅಕ್ಟೋಬರ್ 2021 ಕೇರಳದ ತಿರುವನಂತಪುರಂಗೆ ಹೋಗಬೇಕು. ಕೇರಳದ ತಿರುವನಂತಪುರಂದಲ್ಲಿ ಶರತ್ ರಾಜ್ ಅನ್ನುವಂಥ ಒಬ್ಬ ಹುಡುಗ ಇರ್ತಾನೆ. ಆತ ಕ್ರಿಶ್ಚಿಯನ್ ಮಿಷನರಿ ಕಾಲೇಜಲ್ಲಿ BSc ಮಾಡ್ತಾ ಇರ್ತಾನೆ. ಹಾಗೆ ಅವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗಿ ತಯಾರಾದಾಗ ಆತ ಬಸ್ನ ನಿಲ್ಲಿಸಿದಾಗ ಬಸ್ಸಲ್ಲಿ ತುಂಬ ರಶ್ ಇರುತ್ತೆ. ಹಾಗಾಗಿ ಬಸ್ನ ಹತ್ಕೊಂಡು ಮೇಲೆ ಬಂದಾಗ ಎಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂದಾಗ ಮಧ್ಯದಲ್ಲಿ ಒಂದು ಸೀಟ್ ಖಾಲಿ ಇರುತ್ತೆ. ಸರಿ ಆಯಿತು ಅಂತ ಹೇಳಿ ಆ ಬಸ್ಸಿನ ಮಧ್ಯದಲ್ಲಿ ಆ ಸೀಟ್ನ ಪಕ್ಕದಲ್ಲಿ ಕೂತಿರುವಂಥ ಒಂದು ಹುಡುಗಿ ಮೇಲೆ ಇವನು ಕಂಡು ಬೀಳುತ್ತೆ. ಆ ಹುಡುಗಿನ ನೋಡ್ತಾನೆ, ಹೋಗಿ ಆ ಹುಡುಗಿಯ ಸೀಟಿನ ಪಕ್ಕದಲ್ಲಿರೋ ಸೀಟಲ್ಲಿ ಕೂತ್ಕೊತಾನೆ. ಅವರೇ ಕಾಲೇಜ್ ಡೆಸ್ಟಿನೇಷನ್ ಬರೋವರೆಗೂ ಆ ಹುಡುಗಿನ ತುಂಬಾ ಕದ್ದು ನೋಡ್ತಾ ಇರ್ತಾನೆ. ಆ ಹುಡುಗಿ ಕೂಡ ಇದನ್ನ ನೋಡ್ತಾ ಇರ್ತಾಳೆ. ಆಗಿದ್ಮೇಲೆ ಇಟ್ಟು ಸಾಕಲ್ವಾ ಪ್ರೀತಿ ಹುಟ್ಟಕ್ಕೆ. ಕಳ್ಳೆ ನೋಟ, ಕುಡಿ ನೋಟದ ನಗೆ ಎಲ್ಲವೂ ಮಿಕ್ಸ್ ಆಗಿ ಇಬ್ಬರು ಮಾತನಾಡೋಕ್ಕೆ ಶುರು ಮಾಡ್ತಾರೆ. ನಂತರ ಹಾಗೆ ಅವರಿಬ್ಬರ ಮೊಬೈಲ್ ನಂಬರ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಫ್ರೆಂಡ್ಶಿಪ್ ಬೆಳೆಯುತ್ತೆ. ಫ್ರೆಂಡ್ಶಿಪ್ಪು ಪ್ರೀತಿ ಆಗುತ್ತೆ. ಹಾಗೆ ತುಂಬ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲ್ಲ ಅದಷ್ಟು ಪ್ರೀತಿ ಮಾಡ್ತಿರ್ತಾರೆ. 2021 ಮುಗಿಯುತ್ತೆ. 2022 ಜನವರಿ ಫೆಬ್ರವರಿಯಲ್ಲಿ ಹುಡುಗಿ ಮನೆಯವರು ಹುಡುಗಿಗೆ ಹುಡುಗನ ಹುಡುಕ್ತಾ ಇರ್ತಾರೆ. ಅವಳಿಗೆ ಅಂತ ಒಂದು ಒಳ್ಳೆ ಹುಡುಗ ಸಿಗ್ತಾನೆ. ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಹುಡುಗ ಸಿಗ್ತಾನೆ, ಮದುವೆ ಆಗ್ತೀನಿ ಅಂತ. ಆವಾಗ ಇವಳಿಗೆ ಭಯ ಆಗುತ್ತೆ. ನಾನು ಇವನನ್ನು ಶರಣ್ ರಾಜ್ಗೆ ಮೋಸ ಮಾಡ್ತೀನಲ್ಲ ಈಗ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಶರಣ್ ರಾಜ್ಗೆ ಫೋನ್ ಮಾಡಿ ಮೆಸೇಜ್ ಹೇಳ್ತಾರೆ. ಅಂದರೆ ನಂಗೆ ಹೆಂಗೆ ಮದುವೆಗೆ ಹುಡುಗನ ನೋಡ್ತಾ ಇದ್ದಾರೆ, ಏನು ಮಾಡಲಿ ನಾನು ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ, ನೋಡು ನಿನಗಿಷ್ಟ ಇದ್ದರೆ ಮದುವೆ ಆಗು, ಪರವಾಗಿಲ್ಲ, ನೀನು ಖುಷಿ ಚೆನ್ನಾಗಿದ್ದರೆ ಸಾಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಸ್ವಲ್ಪ ದಿನಗಳ ನಂತರ ಯೋಚನೆ ಮಾಡ್ತಾಳೆ. ಅದಾದಮೇಲೆ ಆ ಹುಡುಗಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗುತ್ತೆ. ಆವಾಗ ಹೇಳ್ತಾಳೆ, ಶರಣ್ ರಾಜ್ಗೆ ಫೋನ್ ಮಾಡಿಬಿಟ್ಟು, ಅದು ಯಾಕೋ ಗೊತ್ತಿಲ್ಲ ಕಣೋ, ನೀನು ಬಿಟ್ಟಿರೋಕ್ಕಾಗಲ್ಲ, ನಿನ್ನ ಮೇಲೆ ಫ್ರೆಂಡ್ಶಿಪ್ ಇದೆಯೋ ಪ್ರೀತಿ ಇದೆಯೋ ಗೊತ್ತಿಲ್ಲ, ನಾನು ಮದುವೆ ಆದರೆ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆವಾಗ ಇವನಿಗೆ ತುಂಬ ಖುಷಿಯಾಗುತ್ತೆ. ಅವ್ರ ಮನೆಯಲ್ಲಿ ಹುಡುಗನ ನೋಡಿದ್ರು ಕೂಡ ಇವಳು ನನ್ನನ್ನೇ ಪ್ರೀತಿ ಮಾಡ್ತಿದ್ದೀನಿ ಅಂತಾಳಲ್ಲ, ಅದೆಂಥ ಪ್ರೀತಿ ಇರ್ಬೋದು ಅಂತೇಳಿ ತುಂಬಾ ಡೀಪಾಗಿ ಹೋಗ್ಬಿಡ್ತಾನೆ. ಸ್ವಲ್ಪ ದಿನ ಕಳೀತೆ. ಮಾರ್ಚ್ ಎಂಡಲ್ಲಿ, ಅಂದರೆ ಅವನಿಗೆ ಹುಡುಗನಿಗೆ ಗೊತ್ತಿಲ್ದಂಗೆ ಹುಡುಗಿ ಮದುವೆ ಕೂಡ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿರ್ತಾಳೆ ಆ ಮಿಲಿಟ್ರಿ ಹುಡುಗನ ಜೊತೆಗೆ. ಮಾರ್ಚ್ ಎಂಡು ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಹುಡುಗನಿಗೆ ಫೋನ್ ಮಾಡಿಬಿಟ್ಟು ಗ್ರೀಷ್ಮ ಶರಣ್ಗೆ ಫೋನ್ ಮಾಡಿಬಿಟ್ಟು, ನೋಡು ನಮ್ಮ ಮನೆಯಲ್ಲಿ ನನ್ನ ಜಾತಕನ ತುಂಬ ಜನ ಪಂಡಿತರ ಹತ್ರ ತೋರಿಸಿದ್ದಾರೆ, ಆ ಜಾತಕದಲ್ಲಿ ಒಂದು ದೋಷ ಇದೆ ಅಂತೆ, ನಾನು ಯಾರನ್ನ ಮೊದಲೇ ಮದುವೆ ಮಾಡ್ಕೊತೀನಿ ಅಂತಂದರೆ ಯಾರನ್ನ ಫಸ್ಟು ಮದುವೆ ಮಾಡ್ಕೊತೀನೋ ಅವನು ತುಂಬ ಘೋರವಾಗಿ ಸಾಯ್ತಾನೆ, ಅಥವಾ ಯಾವುದೋ ಒಂದು ಕಾರಣದಿಂದ ಆಕ್ಸಿಡೆಂಟು ಅಥವಾ ಅನ್ಮೆಚ್ಯೂರ್ ಸಾಯ್ತಾನೆ ಅಂತ ಹೇಳ್ತಾಳೆ. ಅದನ್ನು ಈ ಶರಣ್ ಕೂಡ ಅಲ್ಲಗಳಿತಾನೆ. ಯಾವ ಜಮಾನದಲ್ಲಿದೆಯಾ ನೀನು, ಇದು 2022, ಸೈನ್ಸ್ ಇಷ್ಟೊಂದು ಮುಂದುವರೆದಿದೆ, ಈಗಲೂ ನಿನ್ನ ಜಾತಕದ ಮೇಲೆಲ್ಲ ನಂಬಿಕೆ ಇಡ್ತೀಯ, ಅದೇನೇ ಆದರೂ ಪರವಾಗಿಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿ ಶರಣ್ ಹೇಳ್ತಾನೆ. ಇವಳಿಗೆ ತುಂಬ ಪೀಕ್ಲಾಟ ತಗ್ಲಾಕೊಂತಾಳೆ. ಹೆಂಗಾದ್ರೂ ಮಾಡಿ ಇವನಿಂದ ಬಿಡಿಸ್ಕೊಳ್ಬೇಕು ಅಂತ ಅವಳು ಯೋಚನೆ ಮಾಡಿರ್ತಾಳೆ. ಬಟ್ ಇವನು ಅದನ್ನು ಒಪ್ಕೊಳ್ಳೋದಿಲ್ಲ. ಸರಿ, ಹಾಗೆ ಒಂದು 2-3 ತಿಂಗಳು ಹೋಗುತ್ತೆ. ಅದೇನೇ ಆಗಲಿ ನೋಡೋಣ, ನಿನ್ನ ಜಾತಕ ದೋಷ ಏನೇ ಇದ್ದರೂ ನನ್ನ ಮೇಲೆ ಪ್ರಭಾವ ಬೀರಲಿ, ನಾನೇನು ಮದುವೆ ಆಗ್ತೀನಿ ಅಂತ ಹೇಳಿ ಆಗಸ್ಟ್ ಫಸ್ಟ್ ವೀಕಲ್ಲಿ, ಅಂದರೆ 2022 ಆಗಸ್ಟ್ ಮೊದಲನೇ ವಾರದಲ್ಲಿ ಹೋಗಿ ಒಂದು ಕ್ರಿಶ್ಚಿಯನ್ ಚರ್ಚಲ್ಲಿ ಮದುವೆ ಆಗ್ತಾರೆ. ಮದುವೆ ಮಾಡಿಕೊಂಡು ಹೆಂಗೋ ಮನೇಲಿ ಗೊತ್ತಿಲ್ಲದಂಗೆ ಆ ಹುಡುಗಿ ಇವನನ್ನು ಮೀಟ್ ಮಾಡ್ತಾ ಇರ್ತಾಳೆ. ಮನೇಲಿ ಯಾರಿಗೂ ಗೊತ್ತಿರಲ್ಲ ಇವಳಿಗೆ ಮದುವೆ ಆಗಿದೆ ಅಂತ. ಸದಾ ಮಂಗಲಸೂತ್ರವನ್ನು ಅಥವಾ ಮಾಂಗಲ್ಯವನ್ನು ಜೋಬಲ್ಲಿ ಇಟ್ಕೊಂಡು, ಮತ್ತು ಕುಂಕುಮದ ಬೊಟ್ಟನ್ನು ಜೋಬಲ್ಲಿ ಇಟ್ಕೊಂಡು ಮನೆಯಿಂದ ಆಚೆ ಬಂದ ಮೇಲೆ ಕೊರಳಿಗೆ ಮಾಂಗಲ್ಯ ಕಟ್ಕೊಂಡು ಬೊಟ್ಟು ಇಟ್ಕೊಂಡು ಬಂದು ಇವನನ್ನು ಮೀಟ್ ಮಾಡ್ತಾ ಇರ್ತಾಳೆ. ಇವನಿಗೂ ಕೂಡ ಸದಾ ತುಂಬ ಖುಷಿಯಾಗುತ್ತೆ. ಇವಳು ನನ್ನ ಮೀಟ್ ಮಾಡೋಕ್ಕೆ ಬಂದಾಗ ನೋಡು ನನ್ನ ಹೆಂಡತಿ ಥರನೇ ಬರ್ತಾಳೆ ಅಂತ ಹೇಳಿ ಖುಷಿ ಪಡ್ತಾನೆ. ಹಾಗೆ ಆಗಸ್ಟ್ 13ನೇ ತಾರೀಕು ಅಲ್ಲಿಯೇ ಒಂದು ಲಾಡ್ಜಲ್ಲಿ ರೂಮ್ನ ಮಾಡಿಕೊಂಡು ಇವರಿಬ್ಬರು ಫಸ್ಟ್ ನೈಟ ಅಟೆಂಡ್ ಮಾಡ್ತಾರೆ. ಇಬ್ಬರು ಫಿಸಿಕಲಿ ರಿಲೇಷನ್ಶಿಪ್ನ ಪಡ್ಕೊತಾರೆ. ಅದಾದಮೇಲೆ ಮತ್ತೆ ಆಗಸ್ಟ್ 19, ಅಂದರೆ ಅಲ್ಲಿಂದ 5 ದಿನಗಳ ನಂತರ ಆಗಸ್ಟ್ 18 ಅಥವಾ 19ನೇ ತಾರೀಕಿಗೆ ಮತ್ತೆ ಒಂದು ಹೋಟೆಲ್ನ ಬುಕ್ ಮಾಡಿ ಅಲ್ಲಿ ಕೂಡ ಇವರು ಫಿಸಿಕಲ್ ರಿಲೇಷನ್ಶಿಪ್ನ ಮಾಡ್ತಾರೆ. ಇದಾದ 2-3 ದಿನದಲ್ಲಿ ಗ್ರೀಷ್ಮ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಗ್ರೀಷ್ಮನ ಒಲವು ಕೂಡ ಇವನತ್ತನೇ ಜಾರ್ತಾ ಇರುತ್ತೆ. ಹಾಗಾಗಿ ಹೇಗಾದರೂ ಮಾಡಿ ಇವನಿಂದ ದೂರ ಆಗಬೇಕು ನಾನು, ಯಾಕೆಂದರೆ ನನಗೆ ನೋಡಿರುವಂಥ ಹುಡುಗ ತುಂಬ ದೊಡ್ಡ ಹುದ್ದೆಯಲ್ಲಿದ್ದಾನೆ ಮತ್ತು ಸೆಟಲ್ ಆಗಿರುವಂಥ ಹುಡುಗ, ಇವನಿಂದ ಹೆಂಗಾರು ನಾನು ನನ್ನ ಈ ರಿಲೇಷನ್ನ ಕಟ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅದಕ್ಕೇ ಆಗಸ್ಟ್ 14ನೇ ತಾರೀಕು
ಆಗಸ್ಟ್ 19ನೇ ತಾರೀಕಿಗೆ ಒಂದು ಇವೆಂಟ್ನ ಪ್ಲ್ಯಾನ್ ಮಾಡ್ತಾಳೆ. ಅಂದರೆ ಅದೇ ಓಲ್ಡ್ ಮಾರ್ತಂತ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು, ನೋಡು ಇವತ್ತು ಜ್ಯೂಸ್ನ ನಾವು ಚಾಲೆಂಜ್ ಮಾಡೋಣ, ಜ್ಯೂಸ್ ಚಾಲೆಂಜ್ ಮಾಡೋಣ, ಇಬ್ಬರು ಜ್ಯೂಸ್ ಕುಡಿಯೋಣ, ಯಾರು ಫಸ್ಟು ಜ್ಯೂಸ್ ಕುಡಿತಾರಲ್ಲ ಅವರೇ ವಿನ್ ಅಂತ ಹೇಳ್ತಾಳೆ. ಅದಾದಮೇಲೆ ಸರಿ, ಇದು ನಮಗೆ ಒಂದು ಮೆಮೊರೇಬಲ್ ಇವೆಂಟ್ ಆಗಿರುತ್ತೆ, ಹಾಗಾಗಿ ಇದನ್ನು ಅಟೆಂಡ್ ಮಾಡಲೇಬೇಕು ಅಂತೇಳಿ ಶರಣ್ ತನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಆ ಇವೆಂಟ್ನ ಸೆರೆ ಹಿಡಿತಾನೆ. ಯಾಕೋ ಗೊತ್ತಿಲ್ಲ, ಬಟ್ ಇವಳು ಆ 2 ಜ್ಯೂಸ್ ಬಾಟಲ್ನ ಓಪನ್ ಮಾಡಿಬಿಟ್ಟು ಒಂದು ಜ್ಯೂಸ್ ಬಾಟಲ್ನ ಶರಣ್ ಕೈಗೆ ಕೊಟ್ಟಾಗ ಆ ಶರಣ್ ಅದಕ್ಕೆ ಬಾಯಿ ಹಚ್ಚಿ ಕುಡಿದ ತಕ್ಷಣ ಯಾಕೋ ಸ್ವಲ್ಪ ವಿಷ ಅಥವಾ ಚೂರು ಒಗರ್ ಅನಿಸಿದಾಗ ಆತ ಅದನ್ನು ಆ ಜ್ಯೂಸ್ ಬಾಟಲ್ನ ನದಿಗೆಸೆದು ಅಲ್ಲಿಂದ ಬಾಯಿ ತೊಳ್ಕೊಂಡು ಹೊರಡೋಣ ನಡಿ, ಇನ್ನು ಯಾಕೋ ನನಗಿದು ಸರಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವಳು ಕೂಡ ಅವಳ ಕೈಲಿದ್ದ ಜ್ಯೂಸ್ ಬಾಟಲ್ನ ನದಿಗೆಸೆದು ಹೊರಡ್ತಾಳೆ. ಅಲ್ಲಿಂದ ಆಚೆ ಬಂದು ಸ್ವಲ್ಪ ಹೊತ್ತಿನ ನಂತರ ಜ್ಯೂಸ್ ಮತ್ತು ಬೇರೆ ರೀತಿಯ ಜ್ಯೂಸ್ ಕುಡಿದು ಅಥವಾ ಅವರ ಬಾಯಿಯಲ್ಲಿರುವ ವಿಷದ ಅಂಶವನ್ನು ತೊಳ್ಕೊಂಡು ಮನೆಗೆ ಹೋಗ್ತಾರೆ. ಅದಾದಮೇಲೆ ಇವಳು ಪದೇ ಶರಣ್ಗೆ ಹೇಳ್ತಿರ್ತಾಳೆ, ವಿಡಿಯೋ ಕ್ಯಾಮ್ರಾನ ಆಫ್ ಮಾಡು, ರೆಕಾರ್ಡ್ ಮಾಡ್ಕೊಬೇಡ ಅಂತ ಹೇಳ್ತಿರ್ತಾಳೆ. ಆಯಿತು ಅಂತ ಹೇಳಿ ಅವನು ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ಬರ್ತಾರೆ. ಇದಾಯಿತು, ಇವಳು ಹಾಕಿರುವಂಥ ಪ್ಲ್ಯಾನು ಫೇಲ್ಯೂರ್ ಆಗುತ್ತೆ. ಇದಾದ ನಂತರ ಸುಮಾರು ದಿನಗಳ ನಂತರ ಮತ್ತೆ ಅವರಿಬ್ಬರು ಜೊತೆಗೆ ಮಾತನಾಡ್ತಾ ಇರ್ತಾರೆ, ಜೊತೆ ಅಡ್ಡಾಡ್ತಾ ಇರ್ತಾರೆ. ಆದರೆ ಇವಳು ಅವನ ಮೇಲೆ ತುಂಬ ದೊಡ್ಡದಾದಂಥ ಪ್ಲ್ಯಾನ್ ಮಾಡ್ತಿರ್ತಾಳೆ, ಬಟ್ ಅದು ಶರಣ್ಗೆ ಗೊತ್ತಿರಲ್ಲ. ಅವತ್ತು ಅಕ್ಟೋಬರ್ 12ನೇ ತಾರೀಕು ಅವ್ರ ಮನೇಲಿ ಎಲ್ಲರೂ, ಅಕ್ಟೋಬರ್ 12, 2022, ಅವ್ರ ಮನೇಲಿ ಎಲ್ಲರೂ ಅಂದರೆ ಗ್ರೀಷ್ಮ ಅವ್ರ ಮನೇಲಿ ಎಲ್ಲರೂ ಹೊರಗಡೆ ಹೋಗ್ತಿರ್ತಾರೆ ಫ್ಯಾಮಿಲಿ ಇವೆಂಟ್ಸ್ಗೋಸ್ಕರ. ಗ್ರೀಷ್ಮ ಒಬ್ಬಳೇ ಇರ್ತಾಳೆ. ಅದಕ್ಕೆ ಅಕ್ಟೋಬರ್ 12ನೇ ತಾರೀಕು ರಾತ್ರಿ ಗ್ರೀಷ್ಮ ಮೆಸೇಜ್ ಮಾಡ್ತಾಳೆ ಶರಣ್ಗೆ, ನಾಳೆ ನಮ್ಮ ಮನೇಲಿ ಯಾರೂ ಇರೋಲ್ಲ ಕಣೋ, ಪ್ಲೀಸ್ ಮನೆಗೆ ಬಾರೋ, ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಜೊತೆ ಸ್ವಲ್ಪ ರಿಲೇಷನ್ಶಿಪ್ಪಲ್ಲಿ ಇಂಟಿಮೇಟ್ ಆಗಿ ತುಂಬ ದಿನ ಆಯಿತು. ಈ ಥರ ಎಲ್ಲ ಹಾಟ್ ಆಗಿ ಮೆಸೇಜ್ ಮಾಡಿದ ತಕ್ಷಣ ಆ ಹುಡುಗನ ಮನಸ್ಸು ಉದ್ರಿಕ್ತ ಆಗುತ್ತೆ. ಅದಾದ ನಂತರ ಅವನು ರಾತ್ರಿಯೆಲ್ಲ ಈ ಹಾಟ್ ಮೆಸೇಜಸ್ಗಳನ್ನೆಲ್ಲ ಮಾಡ್ಕೊಂಡು ಬೆಳಗ್ಗೆ ಅಕ್ಟೋಬರ್ 13ನೇ ತಾರೀಕಿಗೆ ಬೆಳಿಗ್ಗೆ ಬರ್ತಾನೆ ಮನೆ ಹತ್ರ. ಅವ್ನು ಬರೋವಾಗ ಅವ್ನ ಫ್ರೆಂಡ್ ರೆಜಿನ್ನ ಕರ್ಕೊಂಬಂದಿರ್ತಾನೆ. ಅವರಿಬ್ಬರು ಬಂದು ರೆಜಿನ್ ಆ ಮನೆಯಿಂದ ಆಚೆನೇ ನಿಂತ್ಕೊತಾನೆ. ಇವಳು ಅವನಿಗೆ ಬರೋದಕ್ಕೆ ಸರಾಗ ಆಗಲಿ ಅಥವಾ ಯಾರು ಹೊರಗಡೆ ನೋಡಬಾರ್ದು ಅಂತ ಮೇನ್ ಡೋರ್ನ ಓಪನ್ ಮಾಡಿ ಇಟ್ಟಿರ್ತಾಳೆ. ಸರಿ, ಈತ ಒಳಗಡೆ ನೇರವಾಗಿ ಬಂದು ಲಿವಿಂಗ್ ಹಾಲಲ್ಲಿ ಕೂತ್ಕೊತಾನೆ. ಗ್ರೀಷ್ಮ ಅಂತಾಳೆ, ಮೊನ್ನೆ ನನ್ನನ್ನು ಚೇಡಿಸಿದೆಯಲ್ಲ ನೀನು ಆ ಜ್ಯೂಸ್ ಚಾಲೆಂಜಲ್ಲಿ, ಇವತ್ತು ನಮ್ಮ ಮನೇಲಿ ನಾನು ಕಷಾಯ ಮಾಡಿದ್ದೀನಿ, ಆ ಕಷಾಯನ ಯಾರು ಫಸ್ಟ್ ಕುಡಿತಾರಲ್ಲ ಅವರು ವಿನ್ನರ್. ನೋಡು, ನಮ್ಮ ಮನೇಲಿ ನಾನು ವಿಷದ ಕಷಾಯವನ್ನು, ಅಂದರೆ ವಿಷದ ಥರ ಇರುತ್ತೆ, ಅಂದರೆ ಈಗ ಹಾಗಲಕಾಯಿ ಯಾವತ್ತೂ ವಿಷ ಅಲ್ವಾ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಕಷಾಯ ಯಾವತ್ತಿದ್ರೂ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಅದು ಒಂಚೂರು ಕಹಿಯಾಗಿರುತ್ತೆ. ಈ ಕಹಿಯಾದ ಕಷಾಯವನ್ನು ನಾನು ಪ್ರತಿನಿತ್ಯ ಕುಡಿತಾ ಇದ್ದೀನಿ. ನಮ್ಮ ಮನೇಲಿ ಇದೊಂಥರ ಡೈಲಿ ರುಟೀನ್. ನಮ್ಮ ಮನೇಲಿ ನಮ್ಮಮ್ಮ ನನಗೆ ಬೈದು ಕುಡಿಸ್ತಾರೆ, ಆದರೂ ಕೂಡ ನಾನು ಅದನ್ನು ಸಹಿಸ್ಕೊತೀನಿ. ನೀನು ನೋಡು, ನಮ್ಮ ಮನೇಲಿರೋ ಕಷಾಯನ ಕುಡಿ ನೋಡೋಣ ಅಂತ ಹೇಳ್ತಾಳೆ. ಇವನಿಗೆ ಅದೆಲ್ಲ ಯಾವ ವಿಷಯ ಕಣೆ, ನಾನು ಕುಡಿತೀನಿ ಬಿಡು, ಆಯಿತು ಮಾಡ್ಕೊಂಬ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಅವಳು ಓಡೋಗಿ ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೆಗೆ ಹೋಗಿ ಅವಳಿಗಾಗಿಯೇ ಒಂದು ಕಷಾಯನ ಪ್ರಿಪೇರ್ ಮಾಡ್ತಾಳೆ, ತಂದು ಕೊಡ್ತಾಳೆ. ನೋಡು, ಚಿಟಿಕೆ ಎಣ್ಸೋದ್ರಲ್ಲಿ ಕುಡಿತೀನಿ ಅಂತೇಳಿ ಕಷಾಯನ ಒಂದೇ ಗುಟ್ಗಿನಲ್ಲಿ ಕುಡಿದ್ಬಿಡ್ತಾನೆ. ಯಾರು? ಶರಣ್ ರಾಜ್. ಕುಡಿದ ತಕ್ಷಣವೇ ಏನೋ ಒಂಥರ ಕಹಿ ಅನಿಸುತ್ತೆ ಅದು, ಆದರೂ ಕೂಡ ಸಹಿಸ್ಕೊಂಡು ಕುಡಿದು ನುಂಗ್ತಾನೆ. ನುಂಗಿದ 2-3 ನಿಮಿಷದಲ್ಲೇ ಆತನಿಗೆ ಒಂದು ಕೆಟ್ಟ ಸಿಂಪ್ಟಮ್ಸ್ಗಳು ಶುರುವಾಗುತ್ತೆ. ಹೊಟ್ಟೆಯಲ್ಲಿ ಉರಿ ಬರುತ್ತೆ, ಗಂಟ್ಲ ಉರಿಯೋಕ್ಕೆ ಶುರುವಾಗುತ್ತೆ, ಮಾತು ಬರ್ತಾ ಇಲ್ಲ. ಅದಾದಮೇಲೆ ಅವನು ಬರೀ ಕೈ ಸನ್ನೆಯಲ್ಲೇ ಏನೇನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಅದಾದ ತಕ್ಷಣವೇ ಅವಳು ಓಡೋಗಿ ಫ್ರಿಜ್ನಲ್ಲಿರುವ ಮಾಜಾ ಬಾಟ್ಲಿ ತಂದು, ಇಲ್ಲ ನಿನಗೆ ಕಹಿ ಜಾಸ್ತಿ ಆಗಿದೆ, ಮಾಜಾ ಕುಡಿ ಅಂತ ಹೇಳ್ತಾಳೆ. ಹೌದು ಅಂತ ತಲೆ ಅಲ್ಲಾಡಿಸ್ತಾ ಮಾಜಾವನ್ನು ಕಂಪ್ಲೀಟಾಗಿ ಕುಡಿತಾನೆ. ಕುಡಿದ 2-3 ನಿಮಿಷದಲ್ಲೇ ವಾಮಿಟ್ ಆಗೋಕ್ಕೆ ಶುರು ಆಗುತ್ತೆ. ಅವನು ವಾಮಿಟ್ನ ತಡ್ಕೊಳಕ್ಕಾಗದೆ ಮೇನ್ ಡೋರಿಂದನೇ ಓಡ್ ಬಂದು ಏನೋ ಆಗುತ್ತೆ ಅಂತ ಹೇಳಿ ಓಡೋಡಿ ಬಂದು ಅವನ ಫ್ರೆಂಡ್ ರೆಜಿನ್ ಹತ್ರ ಬರ್ತಾನೆ. ಅವನು ರೆಜಿನ್ ಇಮಿಡಿಯೇಟಾಗಿ ಆ ಸೈಕಲ್ ಮೋಟ್ರನ್ನ ಶುರು ಮಾಡಿಕೊಂಡು ಅವನ ಹತ್ರ ಬಂದು, ಸರಿ ಬೇಗ ಹತ್ಕೊಳ್ಳೋ, ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಹಾಸ್ಪಿಟ್ಲ್ ಕಡೆ ಹೊರಡ್ತಾರೆ. ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ಇರುವಂಥ ಒಂದು ಲೋಕಲ್ ಹಾಸ್ಪಿಟ್ಲಿಗೆ ಅವರು ತೋರಿಸೋದಕ್ಕೆ ಹೋಗಿ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದ ತಕ್ಷಣವೇ ಡಾಕ್ಟ್ರು ಕೇಳ್ತಾರೆ, ನೀನೇನಾದರೂ ತಿಂದಿದ್ದೀನಪ್ಪ ಬೆಳಗ್ಗೆ, ಅಥವಾ ಏನಾದರೂ ಕುಡಿದಿದೆಯಾ, ಆ ಥರ ಏನಾದರೂ ಮೆಡಿಷನ್ ತೊಗೊಂಡಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಮೆಡಿಷನ್ ಏನೂ ತೊಗೊಂಡಿಲ್ಲ, ನನ್ನ ಗರ್ಲ್ಫ್ರೆಂಡ್ ಮನೆಗೆ ಹೋಗಿದ್ದೆ, ಅವಳು ಒಂದು ಕಷಾಯ ಮಾಡಿಕೊಟ್ಲು, ಆರೋಗ್ಯಯುತವಾದಂಥ ಕಷಾಯ ಅಂತೇಳಿ ಕೊಟ್ಟಲು, ಬಟ್ ಕಹಿಯಾಗಿತ್ತು ಸ್ವಲ್ಪ, ಅದು ಕುಡಿಯೋದಕ್ಕೆ ಸ್ವಲ್ಪ ನನಗೆ ಯಾಕೋ ಕಸಿ ವಿಷಯ ಆಗ್ತಾಯಿತ್ತು, ಆದರೂ ಕುಡಿದೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಡಾಕ್ಟ್ರಸು ಮತ್ತು ರೆಜಿನ್ನು ಅವರ ಗ್ರೀಸ್ಮನ್ಗೆ ಫೋನ್ ಮಾಡಿಬಿಟ್ಟು ಆ ಕಷಾಯದಲ್ಲಿ ಏನಿತ್ತು, ಕಷಾಯ ಏನು ಹಾಕಿ ಮಾಡಿದ್ದೀಯ ಅಂತೆಲ್ಲ ಕೇಳಿದಾಗ ಅವಳು ಅದನ್ನು ಹೇಳೋದಿಲ್ಲ, ಡಿಸ್ಕ್ಲೋಸ್ ಮಾಡಲ್ಲ. ಅವಳು ಹೇಳ್ತಾಳೆ, ಇಲ್ಲ ನಮ್ಮ ಮನೇಲಿ ನಾನು ಡೈಲಿ ಕುಡಿಯೋಂಥ ಕಷಾಯನೇ ಅದು, ನಾನು ಕುಡಿದಿದ್ದೀನಿ ಅವನ ಜೊತೆಗೆ ಅಂತ ಹೇಳ್ತಾಳೆ. ಹಾಗಾಗಿ ಅವರು ಅಷ್ಟೊಂದು ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ.
ಆದರೆ ಅವನಿಗೆ ಗೊತ್ತಿಲ್ಲ ಒಳಗಡೆ ಏನಾಗ್ತಾಯಿದೆ ಅಂತ. ಡಾಕ್ಟ್ರು ಎಲ್ಲ ಟೆಸ್ಟ್ ರಿಪೋರ್ಟ್ಸ್ನ ನೋಡಿದರೂ ಕೂಡ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. BP, ಶುಗರ್ ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲವೂ ಅಕ್ಯುರೇಟ್ ಕಂಡೀಷನಲ್ಲಿ ಇರುತ್ತೆ. ಬಟ್ ಒಳಗಡೆ ಅವನಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇರುತ್ತೆ, ಹೊಟ್ಟೆ ಪೇನ್ ಆಗ್ತಾ ಇರುತ್ತೆ, ಗಂಟ್ಲೆಲ್ಲ ಉರಿತಾ ಇರುತ್ತೆ. ಇವಳು ಗ್ರೀಷ್ಮಾ ಶರಣ್ ರಾಜ್ಗೆ ಪದೇ ಪದೇ ಫೋನ್ ಮಾಡ್ತಾ ಇರ್ತಾಳೆ. ಏನಾಯಿತು ನಿನಗೆ, ನಂದೇ ತಪ್ಪು, ನಾನು ಕುಡಿ ಅನ್ಬಾರ್ದಿತ್ತು ಅದನ್ನು, ಕಷಾಯನ, ನಿನ್ನ ಚಾಲೆಂಜ್ ಏನಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡೆ, ಹಾಗೆ ಹಿಂಗೆ ಅಂತ ಹೇಳಿ ತುಂಬ ತನ್ನ ಮೇಲೆ ತಾನು ಗಿಲ್ಟಿಯಾಗಿ ಫೀಲ್ ಮಾಡ್ಕೊತಾ ಇರ್ತಾಳೆ. ಅದಾದಮೇಲೆ ಆ ಥರ ಏನಿಲ್ಲ, ತಲೆ ಕಟ್ಸ್ಕೊಬೇಡ, ನಾನು ಹುಷಾರಾಗ್ತೀನಿ, ಏನೋ ಸ್ವಲ್ಪ ಕಷಾಯದೇನು ತೊಂದರೆ ಅಲ್ಲ, ಅದ್ರ ಮೇಲೆ ನಾನು ಮಾಜಾ ಬೇರೆ ಕೊಡಿದ್ನಲ್ಲ, ಅದೇನೋ ಸ್ವಲ್ಪ ಒಳಗಡೆ ರಿಯಾಕ್ಷನ್ ಆಗಿದೆ ಅಷ್ಟೇ, ನಾನು ಮತ್ತೆ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಸರಿ ಏನೋ ಅಂತ ಹೇಳಿ ಸುಮ್ಮನಾಗ್ತಾಳೆ. ಕಂಟಿನ್ಯೂ ವಿಡಿಯೋ ಕಾಲ್ ಮಾಡು, ಮೆಸೇಜ್ ಮಾಡು ಅಂತ ಎಲ್ಲ ಸುಮ್ಮನೆ ಅವನಿಗೆ ತೊಂದರೆ ಕೊಡ್ತಾ ಇರ್ತಾಳೆ. ಆದರೆ ಅವನು ವಿಡಿಯೋ ಕಾಲ್ ಮಾಡೋ ಪೊಸಿಷನಲ್ಲಿ ಇರೋಲ್ಲ. ಇದಾದಮೇಲೆ ಅಕ್ಟೋಬರ್ 13ನೇ ತಾರೀಕು 14ನೇ ತಾರೀಕಿಗೆ ಅಡ್ಮಿಟ್ ಮಾಡಿರ್ತಾರಲ್ಲ, 15ನೇ ತಾರೀಕು 16ನೇ ತಾರೀಕು ನೋಡಿ, 16ನೇ ತಾರೀಕಿಗೆ ಡಾಕ್ಟರ್ ಕೈ ಎತ್ಕೊತಾರೆ. ಇಲ್ಲ, ನಮ್ಮ ಕಡೆ ಇದರ ಟ್ರೀಟ್ಮೆಂಟ್ ಇಲ್ಲ, ನಾವು ಏನು ಪ್ರಯತ್ನ ಮಾಡಿದರೂ ಅವನ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇಲ್ಲ, ದಯವಿಟ್ಟು ನೀವು ಬೇರೆ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಈ ಶರಣ್ ರಾಜ್ ಅಣ್ಣ ಮತ್ತು ಅವ್ರ ಫ್ಯಾಮಿಲಿಯವರು ಕೂಡ ಬಂದಿರ್ತಾರೆ. ಸರಿ ಅಂತೇಳಿ ಅವ್ರ ಫ್ಯಾಮಿಲಿಯವರು ಅವರ ರೆಫರೆನ್ಸ್ ತೊಗೊಂಡು ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಆಗ್ತಾರೆ. ಆ ಹುಡುಗನ ಅಂದರೆ ಶರಣ್ ರಾಜ್ನ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡಿಸ್ತಾರೆ. ಅದಾದಮೇಲೆ ಇದೆಲ್ಲ ಹೇಗಾಯಿತು ಅಂತೇಳಿ ಶರಣ್ ರಾಜ್ ಅಣ್ಣ ಶ್ರೀಮನ್ ಕೇಳಿದಾಗ ರೆಜಿನ್ ಹೇಳ್ತಾನೆ, ಇಲ್ಲ, ಅವನ ಗರ್ಲ್ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲೇನೋ ಕಷಾಯ ಕುಡ್ದ, ಜೊತೆಗೆ ಒಂದು ಮಾಜಾನ ಕುಡಿದಾನೆ, ಹಾಗಾಗಿ ಅವ್ನಿಗೆ ವಾಮಿಟ್ ಆಯಿತು. ತಕ್ಷಣವೇ ನಾನು ಹಾಸ್ಪಿಟಲ್ ಅಡ್ಮಿಟೈಸ್ ಮಾಡಿದ್ದೀನಿ, ಏನಾಯಿತು ಅವ್ರನ್ನೇ ಕೇಳಬೇಕು ಅಂತ ಹೇಳಿದಾಗ ಶರಣ್ ಫ್ರೆಂಡ್ ರೆಜಿನ್ ಗ್ರೀಷ್ಮಾನ ನಂಬರ್ ಕೊಡ್ತಾನೆ. ಸರಿ ಅಂತೇಳಿ ಶ್ರೀಮನ್ ಗ್ರೀಷ್ಮಾಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಏನೇನು ತಿನ್ನಿಸಿದ್ಯಾ ನೀನು, ಅವ್ನಿಗೆ ಏನು ಕುಡಿಸಿದ್ಯಾ, ಅದ್ರ ಜಡಿಬುಟ್ಟಿ ಅಂತಂದರೆ ಯಾವುದಾದ್ರು ಮೂಲಿಕೆಗಳನ್ನು ಹಾಕಿದ್ಯಾ ಅದರಲ್ಲಿ, ಅದನ್ನು ಹೇಳು ಅಂತ ಕೇಳಿದಾಗ, ಇಲ್ಲ ನಮ್ಮ ಮನೆಗೆ ಒಬ್ಬ ಕ್ಯಾಲಿಕಟ್ ಆಯುರ್ವೇದಿಕ್ ಪಂಡಿತರು ಬರ್ತಾರೆ, ಅವರು ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದು, ನಮ್ಮ ಅಮ್ಮನಿಗೆ ಸಜೆಸ್ಟ್ ಮಾಡಿದ್ದು, ಹಾಗಾಗಿ ನಾವು ಪ್ರತಿನಿತ್ಯ ಕುಡಿತಾ ಇದ್ದೀವಿ ಅದರಿಂದ ನಮಗೇನು ತೊಂದರೆ ಆಗಿಲ್ಲ. ಬಟ್ ಅವನು ಆ ಕಷಾಯ ಕುಡಿದ್ಮೇಲೆ ಮಾಜಾದಿಂದನೇ ಏನೋ ಒಳಗಡೆ ರಿಯಾಕ್ಷನ್ ಆಗಿದೆ ಅವನ ಬಾಡೀಲಿ, ಹಾಗಾಗಿನೇ ಆ ಥರ ಆಗ್ತಾಯಿದೆ ಅಂತ ಹೇಳ್ತಾನೆ. ಆವಾಗ ಈ ಯಾರು ಶ್ರೀಮನ್ ಕರೆ ಕಟ್ ಮಾಡ್ತಾನೆ. ರೆಜಿನ್ ಒಂದು ಮಾತನ್ನ ಅವನ ಮುಂದೆ ಕಂಪೆಸ್ಟ್ ಮಾಡ್ತಾನೆ. ಏನಂತ, ಅವನು ವಾಮಿಟ್ ಮಾಡ್ತಾ ಇದ್ನಲ್ಲ, ಆವಾಗ ಹಸಿರು ದ್ರವ ವಾಮಿಟ್ ಮಾಡ್ತಾಯಿದ್ದ, ಅಂದರೆ ಹಸಿರು ಬಣ್ಣದ ದ್ರವವನ್ನು ವಾಮಿಟ್ ಮಾಡ್ತಾಯಿದ್ದ ಅಂತ ಹೇಳ್ತಾನೆ. ಅಷ್ಟಕ್ಕೂ ಈ ಶ್ರೀಮನ್ ಕೂಡ ಆಯುರ್ವೇದಿಕ್ ಮೆಡಿಕಲ್ ಅಂದರೆ ಒಬ್ಬ ಡಾಕ್ಟರ್ ಇರ್ತಾನೆ, ಆಯುರ್ವೇದಿಕ್ ಡಾಕ್ಟ್ರು. ಅವನಿಗೆ ಯಾವ್ಯಾವ ಮೂಲಿಕೆಯಿಂದ ಏನೇನಾಗುತ್ತೆ ಅನ್ನೋದು ಎಲ್ಲದರೂ ಗೊತ್ತಿರುತ್ತೆ, ಮತ್ತು ಯಾವುದಾದ್ರೂ ಮೂಲಿಕೆ ಹೆಚ್ಚಾದರೆ ಅದಕ್ಕೆ ಆ್ಯಂಟಿಡೋಟ್ ಯಾವ ಮೂಲಿಕೆಯನ್ನು ಕೊಡಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಆ ಗ್ರೀಷ್ಮನ ಹತ್ರ ಕೇಳಿದಾಗ ಗ್ರೀಷ್ಮನ ಹತ್ರ ಅದರ ಉತ್ತರ ಸಿಗಲ್ಲ. ತದನಂತರ 15, 16, 17ನೇ ತಾರೀಕು ನಂತರ ಅವನಿಗೆ ತುಂಬಾ ಸಿವಿಯರ್ ಫೇನ್ನ ಅನುಭವಿಸ್ಬೇಕಾಗುತ್ತೆ. ಯಾರು, ಶರಣ್ ರಾಜ್. 17, 18ನೇ ತಾರೀಕಿಗೆ ಅವನನ್ನು ICU ಕೂಡ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ಮೇಲೆ ಡಾಕ್ಟ್ರ್ ಹೇಳ್ತಿರ್ತಾರೆ, ಇಲ್ಲ, ಅವನ ಹೆಲ್ತ್ ಕಂಡೀಷನ್ ತುಂಬ ದಿನೇ ಕುಂಠಿತ ಆಗ್ತಾ ಇದೆ, ಅವನನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನಮಗೆ, ಅವನ ಬಾಡೀಲಿ ಏನಾಗಿದೆ ಅಂತ ಕೂಡ ಗೊತ್ತಾಗ್ತಾಯಿಲ್ಲ ಅಂತ ಹೇಳಿದಾಗ ಶ್ರೀಮನ್ ಕೂಡ ಆಯಿತು, ಅವನನ್ನು ICUಗೆ ಶಿಫ್ಟ್ ಮಾಡಿ ನೋಡೋಣ, ಸ್ವಲ್ಪ ದಿನ ಚೇತರಿಸ್ಕೊಳ್ಬೋದು ಅಂತ ಹೇಳಿ ಅವನನ್ನು ICUಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ 19, 20ನೇ ತಾರೀಕಿಗೆ ಶಿಫ್ಟ್ ಮಾಡ್ತಾರೆ. 20ನೇ ತಾರೀಕು ಅಕ್ಟೋಬರ್ 2022ನೇ ತಾರೀಕಿಗೆ 22ನೇ ಇಸ್ವಿಗೆ ಶಿಫ್ಟ್ ಮಾಡಿದ ಮೇಲೆ ಅವ್ರ ತಂದೆ ಒಂದು ಸರ್ತಿ ಅವರನ್ನು ನೋಡೋಕ್ಕೆ ಹೋಗ್ತಾರೆ. ಹೋದಾಗ ಅವನು ತಾನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಂಥ ಎಲ್ಲ ವಿಷಯಗಳನ್ನು ಕಂಪ್ರೆಸ್ ಮಾಡ್ಕೊತಾನೆ. ತಂದೆ ಮುಂದೆ ಹೇಳ್ತಾನೆ, ನೋಡಪ್ಪ, ನಾನು ಈ ಥರ ಗ್ರೀಷ್ಮಾ ಅನ್ನೋ ಹುಡುಗಿನ ತುಂಬ ಇಷ್ಟಪಟ್ಟಿದ್ದೆ, ಅವಳ ಜೊತೆಗೆ ಮದುವೆ ಕೂಡ ಆಗಿದ್ದೀನಿ, 2 ಬಾರಿ ನಾನು ಇಂಟಿಮೇಟ್ ಕೂಡ ಆಗಿದ್ದೀನಿ. ಈಗ ನಾನು ಅವಳ ಹತ್ರ ಹೋಗಿದ್ದು ಕೂಡ ಇಂಟಿಮೇಟ್ ಆಗಲಿಕ್ಕೇ ಹೋಗ್ತಾ ಇದ್ದೆ, ಆದರೆ ಅಷ್ಟೊತ್ತಿಗಾಗಲೇ ಹಿಂಗಾಯಿತು ಅಂತ ಎಲ್ಲ ಹೇಳಿದಾಗ ಅವ್ರ ತಂದೆ ತುಂಬ ಕಣ್ಣೀರು ಹಾಕ್ಕೊಂಡು ಸಮಾಧಾನ ಮಾಡಿ ಹೊರಗಡೆ ಬರ್ತಾರೆ. ಅವ್ರ ತಂದೆ ತುಂಬ ಭಾವುಕತೆಯಿಂದ ICU ರೂಮಿಂದ ಹೊರಗಡೆ ಬಂದಾಗ ಅವನ ಅಣ್ಣ ಅಂದರೆ ಯಾರು ಶರಣ್ ರಾಜ್ನ ಅಣ್ಣ ಇರ್ತಾನಲ್ಲ ಶ್ರೀಮನ್ಗೆ ಎಲ್ಲ ವಿಚಾರವನ್ನು ಅವ್ರ ತಂದೆ ಹೇಳ್ತಾರೆ. ಹೇಳಿದಾಗ ಇಬ್ಬರು ಕೂಡ ತಬ್ಕೊಂಡು ತುಂಬ ಜೋರಾಗಿ ಅಳ್ತಾರೆ. ಆವಾಗ ಕೂಡ ಗ್ರೀಷ್ಮನ್ಗೆ ಮತ್ತೆ ಕೊನೆಯದಾಗಿ ಈ ಶ್ರೀಮನ್ ಅನ್ನೋನು ಕಾಲ್ ಮಾಡ್ತಾನೆ. ಕಾಲ್ ಮಾಡಿಬಿಟ್ಟು ತುಂಬ ರ್ಯಾಶ್ ಆಗಿ ಕೇಳ್ತಾನೆ, ನೀನೇನು ಕುಡಿಸಿದ್ಯಾ, ಇಲ್ಲಿ ಡಾಕ್ಟ್ರಿಗೆ ಕೂಡ ಗೊತ್ತಾಗ್ತಾಯಿಲ್ಲ, ಯಾರಿಗೂ ಗೊತ್ತಾಗ್ತಾಯಿಲ್ಲ, ಏನು ಕುಡಿಸಿದ್ಯಾ ನಿಜ ಹೇಳು ಅಂತ ಹೇಳಿದಾಗ, ನನಗೆ ಗೊತ್ತಿಲ್ಲ ಸರ್, ನಮ್ಮ ಪೇರೆಂಟ್ಸು ಅಥವಾ ನಮ್ಮ ಅಮ್ಮನ ಕೈಯಲ್ಲಿ ಇತ್ತದು ಕಷಾಯ ಡಬ್ಬಿ, ಆ ಡಬ್ಬಿನ ನಾನು ಯಾವಾಗಲೂ ಕುಡಿಬೇಕಾದ್ರೆ ಅದರಲ್ಲಿರೋ ಒಂಚೂರು ಕಷಾಯನ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಕುಡಿತಾ ಇದ್ದೆ, ಅದೇ ರೀತಿ ನಿಮ್ಮ ತಮ್ಮನಿಗೂ ಕೂಡ ಕುಡಿಸಿದ್ದೀನಿ ಅಷ್ಟೇ, ನನಗೆ ಇದರಲ್ಲಿ ಏನೂ ಇಲ್ಲ ಅಂತೇಳಿ ತುಂಬ ಅಳ್ತಾನೆ ಹೇಳ್ತಾಳೆ. ಆವಾಗ ಸರಿ, ಆ ಡಬ್ಬದ ಫೋಟೋನಾದರೂ ಕಳಿಸು ಅಂತ ಕೇಳಿದಾಗ ನಮ್ಮಮ್ಮ ಅದನ್ನು ತೊಳೆಯುವಾಗ ಅದರ ಮೇಲಿರೋ ರ್ಯಾಪರ್
ಕಿತ್ಕೊಂಡು ಹೋಗಿದೆ, ಗೊತ್ತಿಲ್ಲ ಅದರ ರ್ಯಾಪರ್ ಎಲ್ಲಿದೆ ಅಂತ. ಸರಿ, ಆ ಡಬ್ಬದ ಬಾಟಲ್ನ ಅಂದರೆ ಆ ಬಾಟಲ್ನ ಮುಚ್ಚಳನಾದರೂ ಫೋಟೋ ತೆಗೆದು ಕಳಿಸು ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಸರ್, ಅದು ನಮ್ಮ ಅಮ್ಮನ ಹತ್ರನೇ ಇದೆ ಅಂತ ಹೇಳ್ತಾನೆ. ಸರಿ ಆಯಿತು, ಆ ಕ್ಯಾಲಿಕತ್ನ ಡಾಕ್ಟ್ರ್ ಅಂತೀಯಲ್ಲ, ಅವ್ರು ಕೊಟ್ಟಿರೋ ಅವರು ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ಲ ಪ್ರಿಸ್ಕ್ರಿಪ್ಷನ್ ಆದರೂ ಇದ್ರೂ ನಿನ್ನ ಹತ್ರ ಅದನ್ನು ತೆಗೆದು ವಾಟ್ಸಪ್ ಕಳಿಸು ಅಂತ ಹೇಳ್ತಾಳೆ. ಅವರು ಪ್ರಿಸ್ಕ್ರೈಬ್ ಮಾಡಿಲ್ಲ ಸರ್, ಅವರು ನಮಗೆ ಬರೀ ಬಾಯಲ್ಲಿ ಹೇಳಿದ್ದು ಅದನ್ನೇ ತಂದಿದ್ದೀನಿ ನಾನು ಅಂತ ಹೇಳ್ತಾನೆ. ಸರಿ, ಏನು ಹೇಳಿದ್ರು ಅಂತ ನನಗೆ ನೆನಪಿಲ್ಲ ಅಂತ ಹೇಳ್ತಾಳೆ. ಅವಳು ಯಾವುದನ್ನು ಕೂಡ ಬಿಟ್ಕೊಡೋಕ್ಕೆ ಯೋಚನೆ ಮಾಡ್ತಿರ್ತಾಳೆ, ಬಿಟ್ಕೊಡೋದು ಇಲ್ಲ. ಅದಾದಮೇಲೆ ಈ ಶ್ರೀಮಣ್ಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ನಂತರ ಅವರು ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟ್ನವರು ಇದೇನೋ ಸಿವಿಯರ್ ಕಂಡೀಷನ್ ಇದೆ, ಇದು ನ್ಯಾಚುರಲ್ ಡೆತ್ ಆಗೋಕ್ಕಾಗಲ್ಲ, ಯಾರೋ ಇವನಿಗೆ ಏನೋ ಕುಡಿಸಿದ್ದಾರೆ, ಇದು ಇಲ್ಲಿಗಲ್ ಕೇಸ್ ಇದೆ, ಮರ್ಡರ್ ಚಾರ್ಜಸ್ ಬೀಳುತ್ತೆ ಇದ್ರ ಮೇಲೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದ ತಕ್ಷಣ ಆ ಒಂದು ಏರಿಯಾದ ಐಬೋ ಇರ್ತಾರಲ್ಲ, ಅಂದರೆ ಆ ಏರಿಯಾದ ಒಂದು ಪೊಲೀಸ್ ಆಫೀಸರ್ ಮತ್ತು ಬಂದು ಇವ್ರ ಹತ್ರ ಎನ್ಕ್ವೈರಿ ಮಾಡ್ತಾನೆ. ಆ ಹುಡುಗನ ಹತ್ರ ಸ್ಟೇಟ್ಮೆಂಟ್ನ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆ ಹುಡುಗ ಕೂಡ ಏನನ್ನೂ ಹೇಳೋದಕ್ಕೆ ಹೋಗಲ್ಲ, ಯಾಕಂದರೆ ಅದನಿಗೆ ಮಾತನಾಡುವಂಥ ಕಂಡೀಷನಲ್ಲೇ ಇರಲ್ಲ. ಆವಾಗ ಆ ಏರಿಯಾದ ಜುಡಿಷರಿ ಅಂತಂದರೆ ಮ್ಯಾಜಿಸ್ಟ್ರೇಟ್ನ ಕರ್ಕೊಂಡು ಬಂದು ಅವ್ರ ಮುಂದೆಯೇ ಅವನ ಹೇಳಿಕೆಯನ್ನು ತಗೊತಾರೆ. ಏನಂತ, ಅವಳ ಮನೆಗೆ ಹೋಗಿದ್ದೆ, ಅಲ್ಲಿ ಒಂದು ಕಷಾಯ ಕುಡಿದೆ ಅಷ್ಟೇ ನಾನು, ಆದರೆ ಆ ಕಷಾಯ ಕುಡ್ದಿದ್ದಕ್ಕೆ ಏನಾಗಿಲ್ಲ ನನಗೆ, ಅದರ ಮೇಲೆ ನಾನು ಮಾಜಾನ ಕುಡಿದ್ನಲ್ಲ, ಹಾಗಾಗಿ ಮಾಜಾದ ರಿಯಾಕ್ಷನ್ ಕೂಡ ನನ್ನ ದೇಹದ ಮೇಲೆ ಆಗಿರ್ಬೋದು ಅಂತ ಹೇಳ್ತಾನೆ. ಆದರೆ ಅವನು ಇದಕ್ಕೆಲ್ಲ ಕಾರಣ ಗ್ರೀಷ್ಮ ಅಂತ ಹೇಳೋದಕ್ಕೆ ಹೋಗೋದೇ ಇಲ್ಲ, ಯಾಕಂದರೆ ಅಲ್ಲೂ ಕೂಡ ಅವನು ಅಂಧ ಪ್ರೇಮಿ ಅಥವಾ ಅಂಧ ಪ್ರೀತಿಯ ಮಗ್ನನಾಗಿರ್ತಾನೆ, ಪ್ರೀತಿಯ ಹುಚ್ಚನಾಗಿರ್ತಾನೆ. ಹಾಗಾಗಿ ಅವನು ಅದನ್ನೆಲ್ಲ ಹೇಳೋಕ್ಕೆ ಹೋಗಲ್ಲ. ಹಾಗಾಗಿ ಇದು CRPC 164 ಹೇಳಿಕೆ ಆಗುತ್ತೆ ಮ್ಯಾಜಿಸ್ಟ್ರೇಟ್ಸ್ ಮುಂದಗಡೆನೆ. ಹಾಗಾಗಿ ಈ ಕೇಸ್ನ ಇಲ್ಲಿಗೆ ಬಿಡ್ತಾರೆ. ಅವನು ಅಕ್ಟೋಬರ್ 2022-25ನೇ ತಾರೀಕಿಗೆ ಕೊನೆಯ ಹೆಸರು ಹೇಳಿತಾನೆ. ಅಲ್ಲಿ ಅವನಿಗೆ ಹಾಕಿರುವಂಥ ಎಲ್ಲ ಕಾರ್ಡಿಯಾಕ್ ಅಂದರೆ ಎಲ್ಲವನ್ನು ಆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಅವೆಲ್ಲವನ್ನು ಆಫ್ ಮಾಡಿ ಅವನನ್ನು ಡಿಸ್ಚಾರ್ಜ್ ಕೂಡ ಮಾಡಲಾಗುತ್ತೆ. ಅವನು ಎಂದರೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರಿಂದ ಡೆತ್ ಆಗ್ತಾನೆ. 2 ಕಿಡ್ನಿ ಮತ್ತು ಲಿವರು, ಲಂಗ್ಸ್ ಕೂಡ ಡೆಡ್ ಆಗಿರುತ್ತೆ. ಕುತ್ತಿಗೆ ಕೂಡ ಒಳಗಡೆನೆ ಆಲ್ಮೋಸ್ಟ್ ಡೆಡ್ ಆಗಿ ಹೋಗಿರುತ್ತೆ. ಅವನ ಒಳಗಿರುವಂಥ ಬ್ಲಡ್ ಸೆಲ್ಸ್ ಕೂಡ ಡೆಡ್ ಆಗಿರುತ್ತೆ. ಇದಾದಮೇಲೆ ಇದು ಕೇಸು ಕೋರ್ಟ್ ಮೆಟ್ಲಿಕ್ಕೆ ಹೋಗುತ್ತೆ, ಅಲ್ಲೆಲ್ಲ ನಡೆಯುತ್ತೆ. ಅದಾದಮೇಲೆ ಅಕ್ಟೋಬರ್ 21ನೇ ತಾರೀಕಿಗೆ ಪೊಲೀಸ್ನವರು ಗ್ರೀಷ್ಮನ ಸ್ಟೇಷನ್ಗೆ ಕರೆಸ್ತಾರೆ, ಅವ್ರನ್ನ ವಿಚಾರಣೆ ಮಾಡ್ತಾರೆ. ಆವಾಗ ಕೂಡ ಗ್ರೀಷ್ಮ ತನ್ನ ಕಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಬದಲಿಸಿರ್ತಾಳೆ. ಅವಳು ಹೇಳ್ತಾಳೆ, ಅವತ್ತು ಅಂದರೆ 14ನೇ ತಾರೀಕು ಅಕ್ಟೋಬರ್ ತಿಂಗಳು 14ನೇ ತಾರೀಕಿಗೆ ಆ ಶರಣ್ ರಾಜ್ ನಮ್ಮ ಮನೆಗೆ ಬಂದಾಗ ನನ್ನ ಎಂಗೇಜ್ಮೆಂಟ್ ಅಂದರೆ ಹಾಲಿ ಅಂದರೆ ಈಗ ಹಿಂದ್ಗಡೆ ಮದುವೆ ಆಗಬೇಕು ಅಂತ ಹೇಳಿ ಆ ಸೈನಿಕನ ಜೊತೆ ಆ ಒಂದು ಆರ್ಮಿಯ ಎಂಪ್ಲಾಯಿ ಜೊತೆ ಇವ್ರದ್ದು ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆ ಎಂಗೇಜ್ಮೆಂಟ್ನ ಆಲ್ಬಮ್ ಕೆಳಗಡೆ ಬಿದ್ದಿತ್ತು. ಅದನ್ನು ಬಂದು ನೋಡಿದ ಆತ. ಆಮೇಲೆ ಅವನಿಗೆ ಸಿಕ್ಕಾಪಟ್ಟೆ ಕೋಪಗೊಂಡ. ನನ್ನ ಮದುವೆ ಆದಮೇಲೂ ಕೂಡ ಇವಳ ಮನೆಯಲ್ಲಿ ಇನ್ನೂ ಎಂಗೇಜ್ಮೆಂಟ್ ಆಲ್ಬಮ್ ಇದೆಯಲ್ಲ ಅಂತೇಳಿ ಅವಳನ್ನ ಹೊಡೆಯೋದಕ್ಕೆ ಹೋದನಂತೆ. ಅಂದರೆ ಅವಳು ಹೇಳುವಂಥದ್ದು, ನನ್ನನ್ನು ಹೊಡೆಯೋಕ್ಕೆ ಬಂದ, ನಾನು ತಪ್ಪಿಸ್ಕೊಂಡು ಹೋಗಿ ಬಾತ್ರೂಮ್ನಲ್ಲಿ ಬಚ್ಚಿಟ್ಕೊಂಡೆ, ನನಗೆ ಕುಡಿಯೋಕ್ಕೆ ಅಂತ ಮಾಡಿಟ್ಟಿರುವಂಥ ಆ ಕಷಾಯನ ಆತ ಸಿಟ್ಟಿನಲ್ಲಿ ಎತ್ಕೊಂಡು ಕುಡ್ದ ಅಂತ ಹೇಳ್ತಾಳೆ. ಆವಾಗ ಪೊಲೀಸ್ನವ್ರಿಗೆ ಇದು ಒಂಥರ ವಿಚಿತ್ರ ಅನಿಸುತ್ತೆ. ಯಾಕಂತಂದರೆ ಅಲ್ಲಿ ಯಾರು ಮ್ಯಾಜಿಸ್ಟ್ರೇಟ್ ಮುಂದೆ ಆತ ಶರಣ್ ರಾಜ್ ಕೂಡ ಕೊಟ್ಟಿರುವಂಥ ಹೇಳಿಕೆಗೂ ಇವಳು ಹೇಳುವಂಥ ಹೇಳಿಕೆಗೂ ಕಂಪ್ಲೀಟಾಗಿ ವಿರುದ್ಧ ಆಗಿರುತ್ತೆ. ಹಾಗಾಗಿ ಅವಳ ಮೊಬೈಲ್ನ ಅವ್ರ ಕಸ್ಟಡಿಗೆ ತೊಗೊಂಡು ಎನ್ಕ್ವೈರಿ ಮಾಡಿದಾಗ ಆ 2022 ಅಕ್ಟೋಬರ್ ಅಂದರೆ ಆಗಸ್ಟ್ ತಿಂಗಳು ಅವನು ಮದುವೆ ಆಗಿರ್ತಾಳಲ್ಲ, ಆ ತಿಂಗಳಲ್ಲೇ ಮೊದಲನೇ ವಾರದಲ್ಲಿ ಅವಳು ತುಂಬ ಹೀನಾಯಮಾನವಾದಂಥ ಕೆಲ ಸರ್ಚ್ಗಳನ್ನು ಮಾಡಿರ್ತಾಳೆ ಗೂಗಲ್ನಲ್ಲಿ. ಒಬ್ಬ ಮನುಷ್ಯನನ್ನು ಪ್ಯಾರಾಸಿಟಮಲ್ ಕೊಟ್ಟು ಯಾವ ರೀತಿ ಕೊಂದರೆ ಯಾವ ರೀತಿ ಪ್ಯಾರಾಸಿಟಮಲ್ನ ಯೂಸ್ ಮಾಡಿಕೊಂಡು ಕೊಲ್ಬೋದು ಅಂತ ಸರ್ಚ್ ಮಾಡಿದಾಗ ಆ 1-2 ವೆಬ್ಸೈಟ್ಗಳಿರುತ್ತೆ. 50 ಪ್ಯಾರಾಸಿಟಮಲ್ ಹೈ mg ಮೆಡಿಷನ್ನ ಯಾವುದಾದ್ರೂ ಒಂದು ಲಿಕ್ವಿಡಲ್ಲಿ ಹಾಕಿ ಅವನಿಗೆ ಕುಡಿಸಿದರೆ ಅವನು ವಿತಿನ್ 1.5 ಅವರಲ್ಲಿ ಡೆತ್ ಆಗುತ್ತೆ ಅಂತ ಅದು ಒಂದು ರಿಸಲ್ಟ್ ಅವಳ ಮೊಬೈಲಲ್ಲಿ ಇರುತ್ತೆ. ಮತ್ತು ಈ ಹರ್ಬಿಸೈಡ್ಸ್ ಅಂದರೆ ತೋಟಕ್ಕೆ ಮತ್ತು ಹೊಲಗಳಿಗೆ ಗದ್ದೆಗಳಿಗೆ ಕೀಟನಾಶಕ ಬಳಸ್ತಾರಲ್ಲ, ಈ ಹರ್ಬಿಸೈಡ್ಸ್ನ ಕೊಟ್ಟರೆ ಯಾವ ರೀತಿ ಸಾಯಿಸ್ಬೋದು ಅಂತ ಹೇಳಿ ಅವಳು ಆವಾಗಲೇ ಆಗಸ್ಟ್ ಫಸ್ಟ್ ವಾರದಲ್ಲೇ ಯೋಚನೆ ಮಾಡಿರ್ತಾಳೆ. ಇವನನ್ನು ಮದುವೆ ಮಾಡಿಕೊಂಡು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತಲೇ ಅವಳ ಇಂಟೆನ್ಷನ್ ಆಗಿರುತ್ತೆ. ಅಲ್ಲಿ ಹರ್ಬಿಸೈಡ್ಸ್ನ ರಿಸಲ್ಟ್ನಲ್ಲಿ ಏನು ಬರುತ್ತೆ, ಹರ್ಬಿಸೈಡ್ಸ್ನ ಕುಡಿದ 1 ಗಂಟೆ ಒಳಗಡೆ ಇರುವಂಥ ಕಿಡ್ನಿ, ಲಿವರು, ಶ್ವಾಸಕೋಶ ಎಲ್ಲವೂ ಕೂಡ ತನ್ನ ಕೆಲಸನ ನಿಲ್ಸೋಕ್ಕೆ ಶುರು ಮಾಡುತ್ತೆ. ಆದರೆ 24 ಗಂಟೆ ಒಳಗಡೆ ಅವನು ಕುಡಿದಿರುವಂಥ ಹರ್ಬಿಸೈಡ್ಸ್ ಯಾವುದು ಅಥವಾ ಅವನು ಕುಡಿದಿದ್ದು ಹರ್ಬಿಸೈಡ್ಸೇ ಅಂತ ಗೊತ್ತಾದರೆ ಅದಕ್ಕೆ ಆ್ಯಂಟಿಡೋಟ್ಸ್ಗಳಿದ್ದಾವೆ.
ಬಟ್ 24 ಗಂಟೆಯ ನಂತರದಲ್ಲಿ ಅದಕ್ಕೆ ಯಾವುದೇ ಆ್ಯಂಟಿಡೋಟ್ಸ್ ಇರಲ್ಲ, ಅವನು ಸಾಯಲೇಬೇಕಾಗತ್ತೆ ಅಂತ ಆ ರಿಸಲ್ಟಲ್ಲಿ ಇರುತ್ತೆ. ಅದನ್ನು ನೋಡಿ ಇವಳು ಅಂದರೆ ಇವ್ರ ಮನೆಗೆ ಒಬ್ಬ ಅಂಕಲ್ ಬರ್ತಿರ್ತಾರೆ. ಅವ್ರದ್ದು ಹೊಲ ಮತ್ತು ಗದ್ದೆ ಇರುತ್ತೆ. ಆ ಗದ್ದೆಗೆ ಅನುಗುಣವಾಗಿ ಅವರು ಸ್ವಲ್ಪ ಈ ಪೆಸ್ಟಿಸೈಡ್ಸು ಮತ್ತು ಹರ್ಬಿಸೈಡ್ಸ್ಗಳನ್ನು ತಂದು ಅವ್ರ ಮನೇಲಿ ಇಟ್ಟಿರ್ತಾರೆ. ಅದನ್ನು ಇವಳು ನೋಡಿರ್ತಾಳೆ. ಅದರಲ್ಲಿ ತುಂಬ ಡೇಂಜರಸ್ ಹರ್ಬಿಸೈಡ್ಸ್ನ ತನ್ನ ಬಳಿ ಒಂಚೂರು ತೆಗೆದಿಟ್ಕೊಂಡಿರ್ತಾಳೆ. ಇಷ್ಟೆಲ್ಲ ಅಂದರೆ ಈ ಕಥೆಯ ಈಗ ನಾನು ಹೇಳಿದ್ನಲ್ಲ, ಆಫ್ಟರ್ ಕೋರ್ಟ್ ಪ್ರೊಸೀಜರ್ಗಿಂತ ಮುಂಚೆ ಏನಾಯ್ತಲ್ಲ, ಇದರಲ್ಲಿ ಇದನ್ನೆಲ್ಲವನ್ನು ಅವಳು ಅಟೆಂಪ್ಟ್ ಮಾಡಿದ್ದಾಳೆ. ಇದಾದ ನಂತರ ಪೊಲೀಸ್ನವರು ತುಂಬ ಜೋರಾಗಿ ಕೇಳೋದಕ್ಕೆ ಹೋದಾಗ ಅವಳು ಅದೇ ಪೊಲೀಸ್ ಸ್ಟೇಷನಲ್ಲಿರುವಂಥ ಫಿನೈಲ್ ಬಾಟ್ಲನ್ನ ಕುಡಿಯೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾಳೆ. ಹಾಗಾಗಿ ಇದು ಯಾಕೋ ಸ್ವಲ್ಪ ಸೆನ್ಸಿಬಲ್ ಕೇಸ್ ಅಂತ ಹೇಳಿ ಅವಳನ್ನು ಬಿಟ್ಟು ಕಳಿಸ್ತಾರೆ. ತದನಂತರ 2022 ಅಕ್ಟೋಬರ್ 23-24ನೇ ತಾರೀಕಿಗೆ ಪೊಲೀಸ್ನವರು ಚಾವ್ ಅಂದ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಬಂದು ಅವ್ರ ತಂದೆ, ಅವ್ರ ತಾಯಿ ಮತ್ತು ಆ ಗ್ರೀಸ್ಮಾ ಅವ್ರ ಅಂಕಲ್ನ 4 ಜನನ ಜೀಪಲ್ಲಿ ಕೂಡಿಸ್ಕೊಂಡು ಸ್ಟೇಷನಿಗೆ ಕರೆತಂದು ಸ್ವಲ್ಪ ಜೋರಾಗಿ ಎನ್ಕ್ವೈರಿ ಮಾಡಿದಾಗ, ಅದಕ್ಕೂ ಮುಂಚೆ ಪೊಲೀಸ್ನವರು ಈ ಫೋನ್ನ ಅವರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲಿ ಈ ಹಿಂದೆ ಹೇಳಿದ್ನಲ್ಲ ಎಲ್ಲ ರಿಸಲ್ಟು ಇವೆಲ್ಲವನ್ನು ಸಾಕ್ಷಿಯಾಗಿ ಅನುಸರಿಸ್ಕೊಂಡು ಇದನ್ನೆಲ್ಲ ಸರ್ಕಮ್ಷಿಯಲ್ ಎವಿಡೆನ್ಸ್ನ ಅಂತ ತಿಳ್ಕೊಂಡು ಅವಳನ್ನ ಎನ್ಕ್ವೈರಿ ಮಾಡಿದಾಗ ಅವಳು ಕೂಡ ಹೇಳಿಬಿಡ್ತಾಳೆ, ಹೌದು ಈ ಥರ ಮಾಡಿದೆ ಅಂತ ಹೇಳಿ. ಸರಿ ಅಂತ ಈ ಕೇಸ್ನ ಕೋರ್ಟ್ಗೆ ಅಂದರೆ ಸಬ್ಮಿಟ್ ಮಾಡ್ತಾರೆ. ಅವ್ರನ್ನ ಕೋರ್ಟಲ್ಲಿ ವಾದ ವಿವಾದಕ್ಕೆ ಬಿಡ್ತಾರೆ. ಇದಾದ 114 ದಿನಗಳ ನಂತರ ಅವಳಿಗೆ ಬೇಲಾಗುತ್ತೆ. ಯಾರಿಗೆ? ಗ್ರೀಸ್ಮಾಳಿಗೆ ಬೇಲಾಗುತ್ತೆ, ಆಚೆ ಬರ್ತಾರೆ. ಅವರ ಗ್ರೀಸ್ಮಾಳ ಲಾಯರ್ ಕೂಡ ಈ CRPC 164 ಇದು ಮ್ಯಾಜಿಸ್ಟ್ರೇಟ್ ಮುಂದೆ ಶರಣ್ ರಾಜ್ ಕೊಟ್ಟಿದ್ನಲ್ಲ ಹೇಳಿಕೆ, ಇದರ ಹಿಂದೆ ಗ್ರೀಸ್ಮಾಳ ಕೆಲಸ ಏನೂ ಇಲ್ಲ, ಇದಕ್ಕೆ ಕಾರಣ ಯಾರೂ ಅಲ್ಲ, ಆ ಮಾಜಾ ಬಾಟ್ಲಿನೇ ನನಗೆ ರಿಯಾಕ್ಷನ್ ಮಾಡಿಸಿದ್ದು ಅಂತ ಹೇಳಿ ಕೊಟ್ಟಿರ್ತಾರಲ್ಲ. ಹಾಗಾಗಿ ಆ ಗ್ರೀಸ್ಮಾಳ ಲಾಯರ್ ಕೂಡ ಅದನ್ನು ಬಲವಾಗಿ ಮಂಡಿಸ್ತಾನೆ ಕೋರ್ಟಲ್ಲಿ. ಹಾಗಾಗಿ ಅವಳಿಗೆ ಬೇಲಾಗುತ್ತೆ. ತದನಂತರದಲ್ಲಿ ಈ ಗ್ರೀಸ್ಮಾ ಅಂದರೆ ಈ ಶರಣ್ ರಾಜಿನ ಫ್ಯಾಮಿಲಿಗೆ ತುಂಬ ಶಾಕ್ ಆಗುತ್ತೆ. ಏನಪ್ಪ ಇದು, ಕಳ್ಕೊಂಡಿದ್ದು ನಮ್ಮ ತಮ್ಮನ್ನ, ನಮ್ಮ ಮಗನ್ನ, ನಮ್ಮ ಮನೆಯಲ್ಲಿರುವ ಮಗನ್ನ ಕಳ್ಕೊಂಡಿದ್ದೀವಿ, ನಮಗೆ ಗೊತ್ತು ಅವನು ಏನು ಅಂತ ಹೇಳಿ. ಆವಾಗ ಹೊರಗಡೆ ಬಂದು ಜನಗಳ ಮುಂದೆ ಅವರು ದಂಗೆ ಇರ್ತಾರೆ. ತದನಂತರ ಸತ್ಯಾಗ್ರಹಗಳನ್ನು ಮಾಡ್ತಾರೆ. ಅವರು ಜನಗಳನ್ನು ಸೇರಿಸ್ಕೊಂಡು ಸತ್ಯಾಗ್ರಹ ಅಲ್ವಾ ಚಳುವಳಿಯನ್ನು ಮಾಡ್ತಾರೆ, ದಂಗೆಯನ್ನು ಮಾಡ್ತಾರೆ. ಆವಾಗ ಮತ್ತೆ ಈ ಕೇಸ್ನ ಓಪನ್ ಮಾಡಲಾಗುತ್ತೆ. ಆವಾಗ ಈ ಕೇಸಿನ ಸೂಕ್ಷ್ಮತೆ ಅಂದರೆ ಜುಡಿಷರಿಗೆ ಗೊತ್ತಾಗುತ್ತೆ ಅಥವಾ ಜಡ್ಜ್ಗೆ ಗೊತ್ತಾಗುತ್ತೆ. ಆವಾಗ ಈ ಒಬ್ಬ ವ್ಯಕ್ತಿನ ಸಾಮಾನ್ಯವಾಗಿ ಕೊಂದಿಲ್ಲ, 5 ನಿಮಿಷದಲ್ಲೋ 10 ನಿಮಿಷದಲ್ಲೋ ಕೊಂದಿಲ್ಲ, ಅವನಿಗೆ 11 ದಿನ ಚಿತ್ರ ಹಿಂಸೆ ಕೊಂದು ಸಾಯಿಸಲಾಗಿತ್ತು. ಅಂದರೆ 14ನೇ ತಾರೀಕು ಅವನು ಅಡ್ಮಿಟ್ ಆಗಿರುವಂಥ ಡೇಟು, 25ನೇ ತಾರೀಕು ಆತ ಡೆಡ್ ಆಗಿರುವಂಥ ಡೇಟು. ಅಂದರೆ ಅಕ್ಟೋಬರ್ 14ರಿಂದ ಅಕ್ಟೋಬರ್ 25, 2022 ಆತ ಅನುಭವಿಸಿದಂಥ ನೋವಿರುತ್ತಲ್ಲ, ಅದನ್ನು ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಂಡ ನ್ಯಾಯಾಧೀಶರು ಇವಳಿಗೆ ಕಠಿಣವಾದ ಶಿಕ್ಷೆಯನ್ನು ಘೋಷಿಸ್ತಾರೆ. ಇದರಿಂದ ಶರಣ್ ರಾಜ್ ಫ್ಯಾಮಿಲಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಅಲ್ಲಿರುವ ಕೇರಳಿಯನ್ಸ್ಗೂ ಕೂಡ ತುಂಬ ಖುಷಿಯಾಗತ್ತೆ. ಅವರು ಅವಳಿಗೆ ಮರಣ ದಂಡನೆಯನ್ನು ಘೋಷಿಸಿರ್ತಾರೆ. ಅಂದರೆ ನೇಣುಗಂಬಕ್ಕೆ ಏರುವಂತೆ ಜಡ್ಜ್ಮೆಂಟನ್ನು ಕೊಟ್ಟಿರ್ತಾರೆ. ಅದು ಕೂಡ ಜನವರಿ 20, 2025, ಅಂದರೆ ಈಗಷ್ಟೇ, ಇನ್ನೂ 1 ತಿಂಗಳಾಗಿಲ್ಲ, ಲಾಸ್ಟ್ ಮಂತು 20ನೇ ತಾರೀಕಿಗೆ ಈ ಜಡ್ಜ್ಮೆಂಟು ಹೊರಗಡೆ ಬರುತ್ತೆ. ಆವಾಗ ಈ ವಿನೋದ್ ರಾಜ್ ಅವರ ಪಾರ್ಟಿಗೆ ತುಂಬಾ ಖುಷಿಯಾಗುತ್ತೆ. ನಮ್ಮ ತಮ್ಮನ ಅಂದರೆ ಅವರ ಅಣ್ಣ ಅಂದರೆ ಶಿವನ್ ಹೇಳ್ತಾನೆ, ನನ್ನ ತಮ್ಮನ ಸಾವಿಗೆ ಇವತ್ತು ಸರಿಯಾದ ನ್ಯಾಯ ಸಿಕ್ಕಿದೆ ಅಂತ ಹೇಳಿ. ನನಗೊಂದು ಅರ್ಥ ಆಗಲ್ಲ, ಈ ಹುಡುಗಿ ಅವನನ್ನು ಬಿಟ್ಟೋಗ್ಬಿಟ್ಬೇಕಿತ್ತು. ಅವಳ ಎಂಗೇಜ್ಮೆಂಟ್ ಹತ್ತತ್ರ ಅವಳಿಗೆ ಫೋನ್ ಮಾಡಿ ನಾನು ಬೇರೆ ಹುಡುಗನ ಮದುವೆ ಮಾಡ್ಕೊಳ್ಬೇಕು ಅಥವಾ ನಮ್ಮ ಮನೇಲಿ ಬೇರೆ ಹುಡುಗನ ನೋಡ್ತಿದ್ದಾರೆ ಅಂದಾಗ ಆ ಹುಡುಗಿ ಹುಡುಗ ಹೇಳಿದ್ದ, ಆಯಿತು ನಿನ್ನ ಖುಷಿ, ನಿನ್ನ ಇಷ್ಟ ಬಂದರೆ ನೀನು ಬೇರೆ ಹುಡುಗನ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೋದು ಕೂಡ ಅಂತ ಹೇಳಿದ್ದ. ಆದರೆ ಈ ಹುಡುಗಿ ಮತ್ತೆ ಆ ಹುಡುಗನ ತನ್ನ ಚಂಗುಲ್ ಅಂದರೆ ತನ್ನ ಪ್ರೇಮ ಪಾಶಕ್ಕೆ ಸಿಲುಕಿಸ್ಕೊಂಡು, ಯಾವಾಗ ಇವಳ ಇಷ್ಟೇ ಅಂದರೆ ಇವಳ ಕಾಮದಾಹ, ಇವಳ ಈ ನಸ್ವರ ಪ್ರೇಮ ಎಲ್ಲ ಮುಗಿದಾದ ಮೇಲೆ ಇವನನ್ನು ಹೇಗಾದರೂ ಮಾಡಿ ನನ್ನ ಜೀವನದಿಂದ ಆಚೆ ಹಾಕಬೇಕು ಅಂತ ಹೇಳಿ ಇಷ್ಟೊಂದು ಕೀಳುಮಟ್ಟಕ್ಕೆ ಇಷ್ಟೊಂದು ಕೆಟ್ಟದಾಗಿ ಯೋಚನೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಪಾಪ ಆ ಶರಣ್ ರಾಜ್. ಸಾವಿನ ಅಂಚಲು, ಆತ ಸಾವಿನ ಬಾಗಿಲ ಮುಂದೆ ಇದ್ದಾಗಲೂ ಕೂಡ ಇವಳ ಹೆಸರನ್ನು ಯಾವತ್ತೂ ಆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳೋಕ್ಕೆ ಹೋಗಲೇ ಇಲ್ಲ. ಆತ ಇವಳನ್ನು ಸೇಫ್ ಮಾಡೋದಕ್ಕೆ ನೋಡ್ದ. ಇಂಥ ಪ್ರೇಮಿನ ಕಳ್ಕೊಂಡ್ಲಲ್ಲ ಇವಳು.
ಇವಳಿಗೆ ಸಿಗ್ತಾನ ಮುಂದೊಂದು ದಿನ ಇಂಥ ಪ್ರೇಮಿ? 100ಕ್ಕೆ 100% ನಿಷ್ಕಲ್ಮಶ ಪ್ರೇಮ ಇತ್ತು ಶರಣ್ ರಾಜ್ ಹತ್ರ. ಅದು ಇವಳಿಗೆ ಕಾಲು ಕಸವಾಗಿತ್ತು. ನನಗೆ ಭಯ ಆಗೋದೇನು ಗೊತ್ತಾ, ಈ 18ರಿಂದ 30 ವರ್ಷದ ಒಳಗಿನ ಈ ಹುಡುಗರಿದ್ದಾರಲ್ಲ, ಈ ಪ್ರೀತಿ ಪ್ರೇಮ ಅಂತ ಹೋಗ್ತಾರೆ, ಇವ್ರಿಗೆ ಗೊತ್ತಿರಲ್ಲ ಒನ್ ಫೇಸ್ ಆಫ್ ದಿ ಲವ್ ಇವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಇವ್ರ ಪಾಯಿಂಟ್ ಆಫ್ ವ್ಯೂವಿಂದ ಇವ್ರ ಪ್ರೀತಿ ಶಾಶ್ವತ ಮತ್ತು ಇವ್ರ ಪ್ರೀತಿ ನಿಷ್ಕಲ್ಮಶವಾಗಿರುತ್ತೆ. ಬಟ್ ಅದರ್ ಪಾಯಿಂಟ್ ಆಫ್ ವ್ಯೂವಿಂದ ಇವ್ರಿಗೆ ಪ್ರೀತಿಲಿ ಏನೇನು ನಡೀತಾ ಇದೆ ಅಂತಲೇ ಗೊತ್ತಿರಲ್ಲ, ಒಳಗಡೆ ಏನೇನು ಸಂಚಿಗಳು ನಡೀತಾ ಇದೆ ಅಂತ ಗೊತ್ತಿರಲ್ಲ. ಅವ್ರ ಮನಸ್ಸಲ್ಲಿ ಎಷ್ಟು ಜನ ಹುಡುಗರಿದ್ದಾರೆ, ಅಥವಾ ಈಗ ಹುಡುಗಿ ವ್ಯೂವಿಂದ ನೋಡಿದ್ರು ಅಷ್ಟೇ ಹುಡುಗರೇನು ಸಾಚೆ ಅಲ್ಲ, ಹುಡುಗಿರೇನು ಸಾಚೆ ಅಲ್ಲ, ಇಬ್ಬರೂ ಈಕ್ವಲ್ ಆಗಿ ಮೂವ್ ಮಾಡ್ತಿರ್ತಾರೆ. ಕೆಲವೊಮ್ಮೆ ಹುಡುಗರ ಕಡೆಯಿಂದ ತಪ್ಪಾದರೆ ಕೆಲವೊಮ್ಮೆ ಹುಡುಗಿರ ಕಡೆಯಿಂದ ತಪ್ಪಾಗುತ್ತೆ. ಅದೇ ನೋಡಿದ್ನಲ್ಲ ನಾವು ಬೆಂಗಳೂರಲ್ಲಿ ಫ್ರಿಜ್ಜಲ್ಲಿ ತಂದಿಟ್ಕೊಂಡು ಕೂಡಿಟ್ಕೊಂಡು ಆ ಕತ್ತರಿಸಿದ ತುಂಡುಗಳನ್ನು, ದೇಹದ ತುಂಡುಗಳನ್ನು ಬೆಂಗಳೂರಿನ ಇತರೆ ನಗರದ ಹೊರಭಾಗದಲ್ಲೆಲ್ಲ ಚೆಲ್ಕೊಂಡು, ಮತ್ತು ಮುಂಬೈನಲ್ಲಿ ಆಯ್ತಲ್ಲ, ದೆಹಲಿಯಲ್ಲಿ ಆಯ್ತಲ್ಲ, ಇವು ಕಂಟಿನ್ಯೂಸ್ ಆಗಿ ಸಿರೀಸ್ನೇ ನೋಡಿದ್ದೀವಿ ನಾವು. ಹುಡುಗರದು ಕೂಡ ಅಷ್ಟೇ ತಪ್ಪಿರುತ್ತೆ, ಹುಡುಗಿರದು ಕೂಡ ಅಷ್ಟೇ ತಪ್ಪಿರುತ್ತೆ. ಆದರೆ ಈ ಶರಣ್ ರಾಜನ ಕತೆ ಕೇಳಿದಾಗ ತುಂಬಾ ದುಃಖ ಅನಿಸುತ್ತೆ ನನಗೆ. ಇದರದ ಕಥೆಯ ಸ್ಕ್ರಿಪ್ಟ್ ಮಾಡ್ತಾ ನನಗೆ ಅನಿಸಿದ್ದೇನು ಗೊತ್ತಾ, ನಾವು ಅತಿಯಾಗಿ ಪ್ರೀತಿನ ನಂಬ್ತೀವಲ್ಲ, ಅದು ನಮ್ಮ ಮೂರ್ಖತನ. ಅದಕ್ಕೆ ಚಾಣಕ್ಯ ಹೇಳ್ತಾನೆ, ನಿನ್ನ ಜೀವನದಲ್ಲಿ ನಿನಗೆ ಯಾರೇ ಎಷ್ಟೇ ಹತ್ತಿರದವರಾಗಿದ್ರೂ ಕೂಡ ಅಲ್ಲಿ ಒಂದು 20% ಅಪನಂಬಿಕೆ ಅನ್ನೋದು ಇರಲೇಬೇಕು, ನಂಬಲೇಬಾರ್ದು. 100ಕ್ಕೆ 100% ನೀವು ನಂಬ್ತೀರಾ ಅಂತಂದರೆ ಮುಂದೊಂದು ದಿನ ನೀವು ಒಂದು ಯಮಪಾಶದಲ್ಲಿ ತಗಲಾಕೊಳ್ಳೋದಂತೂ ಗ್ಯಾರಂಟಿ. ಡುವಲ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದರೆ ಏನನ್ಸುತ್ತೆ, ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ನನಗೆ ಗೊತ್ತು ನಾನು ಎಷ್ಟು ನಿಯತ್ತಾಗಿದ್ದೀನಿ, ನಾನು ಎಷ್ಟು ಅವಳಿಗೆ ನಂಬಿಕೆಸ್ತನಾಗಿದ್ದೀನಿ, ಎಷ್ಟು ಅರ್ಹತೆ ಉಳ್ಳ ವ್ಯಕ್ತಿಯಾಗಿದ್ದೀನಿ ಅಂತ ನನಗೆ ಗೊತ್ತು. ಬಟ್ ಆ ಕಡೆಯಿಂದ ಅವಳ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿ ಒಂದು ಸರ್ತಿ ಅವಳು ಯಾವ ರೀತಿ ನಮ್ಮನ್ನು ನಂಬ್ತಿದ್ದಾಳೋ, ಅಥವಾ ನಮ್ಮ ಮೇಲೆ ಎಷ್ಟು ನಂಬಿಕೆ ಇದೆಯೋ, ಎಷ್ಟು ಗೌರವ ಇದೆಯೋ ಅನ್ನೋದು ನಮಗೆ ಗೊತ್ತಿರಲ್ಲ. ಬಿಕಾಸ್ ಇಟ್ಸ್ ದ ಮೇನ್ ಥಿಂಗ್. ಸೊ ಇವತ್ತಿನ ಯಾಕೋ ನನಗೆ ತುಂಬ ಬೇಜಾರು ಅನ್ನಿಸ್ತು. ಈ ಜಡ್ಜ್ಮೆಂಟ್ ಕಾಪಿನ ನೋಡಿದಾಗ ತುಂಬಾ ಭಯಾನಕ ಅನ್ನಿಸ್ತು. ಎಲ್ಲ ಹುಡುಗಿರು ಇದೇ ಥರ ಯೋಚನೆ ಮಾಡಿಬಿಟ್ರೆ ಹುಡುಗರ ಸಂತತಿ ಹೆಂಗಪ್ಪ ಅಂತ, ಎಲ್ಲ ಹುಡುಗರು ಇದೇ ಥರ ಯೋಚನೆ ಮಾಡಿಬಿಟ್ರೆ ಹುಡುಗಿರ ಪ್ರೀತಿ ಬೆಲೆ ಏನು ಅಂತ. ಹಾಗಾಗಿನೇ ಈ ವಿಡಿಯೋನ ನಿಮ್ಮ ಮುಂದೆ ತರೋದಕ್ಕೆ ತಂದಿದ್ದೀನಿ. ನೋಡ್ರಿ, ಕಳ್ಕೊಂಡಿರೋದು ಯಾರು ಗೊತ್ತಾ, ಆ ಶರಣ್ ರಾಜ್ ಅವ್ರ ಫ್ಯಾಮಿಲಿ. ಶ್ರೀಮಂತ್ ತಮ್ಮನ್ನ ಕಳ್ಕೊಂಡ, ಆ ಶರಣ್ ರಾಜ್ ಅವ್ರ ತಂದೆ ತಾಯಿ ಅವನ ಮಗನ್ನ ಕಳ್ಕೊಂಡ್ರು. ಅವನ ಫ್ಯೂಚರ್ ಬ್ರೈಟ್ ಆಗಿತ್ತು. ಅವನು ಸೈನ್ಸ್ ಸ್ಟೂಡೆಂಟು, ಹಂಗಾಗಿನೇ ಅವನ ಜಾತಕ ಎಲ್ಲ ನಂಬಲಿಕ್ಕೆ ಹೋಗಲಿಲ್ಲ. ಅವತ್ತು ಒಂದು ವೇಳೆ ಆ ಜಾತಕನ ಅವನು ನಂಬಿ ಆಯ್ತಪ್ಪ ನನ್ನ ಜೀವನನೂ ನನಗೆ ಮುಖ್ಯ ಅಂತ ಆಚೆ ಬಂದುಬಿಟ್ಟಿದ್ರೆ ಇವತ್ತು ಅವನು ಶೇಪ್ ಆಗಿರ್ತಾ ಇದ್ದ. ಜಾತಕ ಅವಳು ಹೇಳಿದ್ದದು, ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಮಾಡಿರುವಂಥ ಮೊದಲನೇ ಅಟೆಂಪ್ಟ್ ಅದು. ಜಾತಕನ ಸುಳ್ಳು ಹೇಳಿ ತೋರಿಸಿದ್ದೀನಿ, ನಾನು ಮೊದಲನೇ ಗಂಡ ದುರ್ಮರಣಕ್ಕೀಡಾಗ್ತಾನೆ ಅಥವಾ ಅನ್ಯಾಚುರಲ್ ಡೆತ್ ಆಗುತ್ತೆ ಅಂತ ಕೂಡ ಅವಳು ಮೊದಲನೇ ಬಾರಿನೇ ಅವನಿಂದ ತಪ್ಪಿಸ್ಕೊಳ್ಳೋಕೆ ಹೇಳಿರುವಂಥ ಮೊದಲ ಪ್ರಯತ್ನ ಅದು. ಆವಾಗಲೇ ಇವನು ಎಚ್ಚೆತ್ಕೊಂಡು ಆಚೆ ಬಂದಿದ್ದರೆ ಇವತ್ತು ಶರಣ್ ರಾಜ್ ನಿಮ್ಮ ಮಧ್ಯೆ ಇರ್ತಾ ಇದ್ದ. ಐ ಹೋಪ್ ಈ ಕತೆ ನಿಮಗೆ ತುಂಬ ಬೇಜಾರು ಅನಿಸಿದೆ, ಈ ಕತೆ ನಿಮಗೆ ದುಃಖ ತಂದಿರಲೂಬಹುದು. ಕಳಿಸಿ ಅವ್ರಿವ್ರಿಗೆ ಈ ವಿಡಿಯೋಗಳನ್ನು, ಇಂತಹ ಕತೆಗಳನ್ನು ತಿಳಿಸಿ. ಪ್ರೀತಿ ಮಾಡ್ತಿರ್ತಾರಲ್ಲ, ಅಂಧ ಪ್ರೀತಿ, ಕುರುಡ ಪ್ರೀತಿ, ಬ್ಲೈಂಡ್ ಲವ್ ಅಂತ ಹೇಳಿ, ನನ್ನ ಪ್ರೀತಿ ಕಣ್ಣಿಲ್ಲ ಅಂತ ಎಲ್ಲ ವಾದ ಮಾಡ್ತಿರ್ತಾರಲ್ಲ, ಕಳಿಸಿ ಅಂಥವ್ರಿಗೆ. ಇನ್ನೇನಿಲ್ಲ, ಕಳ್ಕೊಂಡ್ರೆ 10ರಲ್ಲಿ 11 ಅಂತ ಇನ್ನೊಂದು ಕೇಸ್ ಆಗುತ್ತೆ ಅಷ್ಟೇ, ನೋ ಪ್ರಾಬ್ಲಮ್. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಾಧ್ಯವಾದಷ್ಟು ಜನರಿಗೆ ತಿಳಿಸಿ ಈ ಥರನೂ ಒಂದು ಕನ್ನಡ ಚಾನಲ್ ಇದೆ ಅಂತ ಹೇಳಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಇದೇ ಥರದ ಕಂಟೆಂಟ್ಗಳು ಅಥವಾ ಇದೇ ಥರದ ಕೇಸ್ ಸ್ಟಡಿಗಳನ್ನು ಇನ್ನು ಮುಂದೆ ರಿವೀಲ್ ಮಾಡ್ತಾ ಇರ್ತೀನಿ. ಹಾಗೆ ಈ ಗರುಡ ಪುರಾಣ ಮತ್ತು ಚಾಣಕ್ಯ ನೀತಿ ಅಂತ ಇನ್ನೊಂದು ಪ್ಲೇಲಿಸ್ಟ್ ಶುರುವಾಗುತ್ತೆ. ಯಾಕೋ ನನಗೆ ಸ್ವಲ್ಪ ಈ ವಾರ ನನಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಿಂದ ಕಂಟಿನ್ಯೂಸ್ ಆಗಿ ಆ ಗರುಡ ಪುರಾಣದ್ದು ಸೀರೀಸ್ ಶುರುವಾಗುತ್ತೆ ಮತ್ತು ಚಾಣಕ್ಯ ನೀತಿಯ ಸೀರೀಸ್ ಕೂಡ ಶುರುವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.